ನಾಲ್ಕನೇ ಅಧ್ಯಾಯದ 25ನೇ ಶ್ಲೋಕ ಪಾಠ. ಅದಕ್ಕಿಂತ ಮುಂಚೆ ನೀವು ಮೊನ್ನೆ ಅದೇ ಮನಸ್ಸಿನ ಪ್ರಭೇದಗಳ ಬಗ್ಗೆ ಕೇಳಿದ್ರಿ, ಅದನ್ನ ನಿರೂಪಣೆ ಮಾಡ್ತಾ ಇದ್ದೀನಿ. ಅದು ಮನಸ್ಸಿನ ಪ್ರಭೇದಗಳು ಅಂದ್ರೆ ನೋಡಿ, ಈಗ ಹೇಗೆ ನಾವು ಕಣ್ಣಿನಿಂದ ಏನ್ ಮಾಡ್ತೇವೆ, ಬಣ್ಣವನ್ನ ಗ್ರಹಣೆ ಮಾಡ್ತೇವೆ, ಕಿವಿಯಿಂದ ಶಬ್ದವನ್ನ ಗ್ರಹಣೆ ಮಾಡ್ತೇವೆ, ನಾಲಿಗೆಯಿಂದ ರುಚಿ ಜ್ಞಾನ ಬರುತ್ತೆ, ಚರ್ಮದಿಂದ ಸ್ಪರ್ಶ ಜ್ಞಾನ ಗೊತ್ತಾಗುತ್ತೆ, ಮೂಗಿನಿಂದ ಗಂಧ ಜ್ಞಾನ ಗೊತ್ತಾಗುತ್ತೆ. ಯಾರಿಗೆ ಕಣ್ಣು ಸರಿ ಇರೋದಿಲ್ವೋ ಅವನು ನೋಡ್ಲಿಕ್ಕಾಗಲ್ಲ, ಯಾರಿಗೆ ಕಿವಿ ಸಮಸ್ಯೆನೋ ಅವನು ಕೇಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಮನಸ್ಸು ಅನ್ನೋದೇನಿದೆ ಅದರಲ್ಲಿ ಒಂದು 5 ಕವಲುಗಳಿದ್ದಾವೆ, ಒಂದೊಂದು ಕೆಲಸವನ್ನ ಮಾಡುವಂಥದ್ದು. ಮನಃ ಸಂಕಲ್ಪ ವಿಕಲ್ಪಾತ್ಮಕಂ ಅಂತ ನೋಡಿ, ಒಟ್ಟು 5 ಪ್ರಭೇದಗಳ ಮೊದಲು ಹೇಳ್ಬಿಡ್ತೀನಿ. ಮನಸ್ಸು, ಬುದ್ಧಿ, ಚೇತನ, ಅಹಂಕಾರ, ಚಿತ್ತ, 5 ಪ್ರಭೇದ. ಮನಸ್ಸು 1, ಬುದ್ಧಿ 2, ಚೇತನ 3ನೇದು, ಅಹಂಕಾರ 4ನೇದು, ಚಿತ್ತ ಅನ್ನೋದು 5ನೇದು. 5 ಪ್ರಭೇದಗಳು. ಅಲ್ಲಿ ಮನಸ್ಸು ಅನ್ನೋದೇನಿದೆ ಅದು ಸಂಕಲ್ಪ ವಿಕಲ್ಪಕ. ನಮ್ಗೆ ಡೌಟು, ಅದೋ ಇದೋ 50-50 ಇರ್ತೀವಿ. ನಾನು ಆ ಕೆಲಸ ಮಾಡ್ಲೋ ಈ ಕೆಲಸ ಮಾಡ್ಲೋ, ಆ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋ ಈ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋ, ಆ ಬಿಸ್ನೆಸ್ ಮಾಡ್ಲೋ ಈ ಬಿಸ್ನೆಸ್ ಮಾಡ್ಲೋ, ಈ ತರ 10 ರೀತಿಯಲ್ಲಿ 100 ರೀತಿಯಲ್ಲಿ ನಮ್ಮ ಮನಸ್ಸು ಆ ಕಡೆ ಈ ಕಡೆ ದೋಲಾಯಮಾನವಾಗಿರುತ್ತೆ. ಆ ತರ ನಮಗೆ ಹಾಗೋ ಹೀಗೋ ಅನ್ನೋ ಒಂದು ಜ್ಞಾನ ಬರುತ್ತಲ್ವಾ, ಅದೋ ಇದೋ ಅನ್ನೋ ಆಪ್ಷನ್ಗಳನ್ನ, ಆ ಆಯ್ಕೆ ಯಾವ್ದು ಮಾಡ್ಕೊಳ್ಳಿ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುತ್ತಲ್ಲ, ಅದನ್ನ ಉಂಟು ಮಾಡುವಂಥದ್ದು ನಮ್ಮ ಮನಸ್ಸು. ಇನ್ನು 2ನೇದು ಅದರ ಒಂದು ಪ್ರಭೇದ ಬುದ್ಧಿ ಅಥವಾ ವಿವೇಕ ಅಂತಾರೆ, ಬುದ್ಧಿ ಅಂತಾರೆ ಅದರನ್ನ. ಅದು ನಿರ್ಣಯಾತ್ಮಕವಾದದ್ದು ಬುದ್ಧಿ. ಮನಸ್ಸೇನ್ ಮಾಡತ್ತೆ, ನಮಗೆ ಆಪ್ಷನ್ಗಳನ್ನು ಕೊಡುತ್ತೆ, ಅದೋ ಇದೋ ಇದೋ ಅಂತ 16 ಆಪ್ಷನ್ ಕೊಡುತ್ತೆ. ಆ 10 ನನ್ನ ಮುಂದೆ 10 ಇದೆ, 10ನ್ನು ನಾನು ಆಯ್ಕೆ ಮಾಡ್ಕೊಳ್ಳಿಕ್ಕಾಗಲ್ಲ. 10ರಲ್ಲಿ ಯಾವುದಾದ್ರೂ ಒಂದರ ಮಾತ್ರ ಆಯ್ಕೆ ಮಾಡ್ಕೊಳ್ಳಿಕ್ಕಾಗತ್ತೆ. ನನ್ನ ಮುಂದೆ ಇರತಕ್ಕಂಥ ಅನೇಕ ಆಪ್ಷನ್ಗಳಲ್ಲಿ ನಾನು ಒಂದು ಆಯ್ಕೆ ಮಾಡ್ಬೋದು. ಯಾವುದನ್ನ ಇಂಥದ್ದನ್ನೇ ನೀನು ಆಯ್ಕೆ ಮಾಡು, ಇದು ನಿನಗೆ ಸರಿಯಾದದ್ದು ಅನ್ನೋ ತೀರ್ಮಾನ ತೆಗೆದುಕೊಳ್ತೀವಲ್ಲ, ಆ ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದು ಬುದ್ಧಿ. ನನಗೆ ಇದು ತಗೊಂಡ್ರೆ ನನಗೆ ಒಳ್ಳೇದು, ಇದರಿಂದ ನನಗೆ ಉಪಕಾರ ಇದೆ, ಆದಾಯ ಜಾಸ್ತಿ ವ್ಯಯ ಕಡಿಮೆ, ಚೀಪ್ ಅಂಡ್ ಬೆಸ್ಟ್ ಅಂತಾರಲ್ಲ ಆ ತರ. ಅಂತೂ ಯಾವುದೇ ಒಂದು, ನಾವು ಬರೀ ಪರ್ಚೇಸಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಯಾವುದೇ ವಿಷಯದಲ್ಲಾದರೂ ಅಷ್ಟೇ ನಾವು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಬೇಕಾದದ್ದು ಬುದ್ಧಿ. ಅದಕ್ಕೆ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಯಾಕೆ? ಮಕ್ಕಳಿಗೆ ಆ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ, ಆ ಬುದ್ಧಿ ಅನ್ನೋದಿದ್ರೆ ಇನ್ನೂ ಪ್ರಬಲವಾಗಿರೋದಿಲ್ಲ, ಅದಿನ್ನೂ ಉತ್ಕೃಷ್ಟವಾಗಿ ಬೆಳೆದಿರೋದಿಲ್ಲ. ಚೇತನ, ಈ ಮಕ್ಕಳಿಗೆ ನೋಡಿ, ಮೊದಲ 6 ತಿಂಗಳು ಬರೀ ತಾಯಿ ಎದೆ ಹಾಲನ್ನ ಕುಡಿಬೇಕು, ಅದು ಬಿಟ್ಟು ಬೇರೆ ಏನು ಕುಡಿಲಿಕ್ಕೆ ಆಗೋದಿಲ್ಲ, ಏನೇ ತಿನ್ಲಿಕ್ಕಾಗಲ್ಲ, ಏನೇ ಕುಡಿದ್ರು ಏನೇ ತಿಂದ್ರು ಅದು ತುಂಬಾ ಸಮಸ್ಯೆ ಆಗತ್ತೆ. ಯಾಕೆ? ಒಳಗೆ ಎಲ್ಲ ಇದೆ, ಕರಳಿದೆ, ಜಠರ ಇದೆ, ಎಲ್ಲ ಇದೆ, ಆದ್ರೆ ಅದಕ್ಕಿನ್ನೂ ಬಲ ಬಂದಿರೋದಿಲ್ಲ. ಹಾಗೆ ಆ ತೀರ್ಮಾನ ತೆಗೆದುಕೊಳ್ಳುವ ಒಂದು ಶಕ್ತಿ, ಅದಕ್ಕೆ ಬೇಕಾದ ಇಂದ್ರಿಯ, ಅದು ಬಲಗೊಳ್ಳಿಕ್ಕೆ ಒಂದೊಂದೇ ಹಂತ ದಾಟಿ ಬರಬೇಕು. ಅದಕ್ಕೆ ಮಕ್ಕಳಿಗೆ ನಿಮ್ಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಯಾಕೆ? ಬುದ್ಧಿ ಅಂತಕ್ಕಂಥ ಇಂದ್ರಿಯನ್ನು ಬಲಗೊಂಡಿರೋದಿಲ್ಲ. ಇನ್ನು 3ನೇದು ಚೇತನ. ಚೇತನಂ ಸ್ಮೃತಿ ಕಾರಣಂ. ಚೇತನ ಸ್ಮೃತಿ ಕಾರಣ. ಈಗ ನಮಗೆ ಯಾವುದೋ ಜನ್ಮದ ನೆನಪು, ಉದಾಹರಣೆಗೆ ನಾವೇ ನಮ್ಮ ಜೀವನದಲ್ಲಿ ನೋಡಿದಾಗ ಅದು ಶಾಸ್ತ್ರದ ಬಗ್ಗೆ ಇರಬಹುದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರಬಹುದು, ಅವರು ಈ ಜನ್ಮದಲ್ಲಿ ಅದರ ಬಗ್ಗೆ ಅಷ್ಟು ಪರಿಶ್ರಮ ಹಾಕಿರೋದಿಲ್ಲ, ಅಥವಾ ಅದರ ಕಡೆ ಅವರು ಪ್ರವೃತ್ತಿಯನ್ನ ಮಾಡಿರೋದಿಲ್ಲ, ಆದ್ರೆ ಎಷ್ಟೋ ಅದ್ಭುತ ವಿಚಾರಗಳನ್ನು ಹೇಳ್ತಾರೆ. ಉದಾಹರಣೆಗೆ ಯಾವುದೋ ಒಂದು 4 ವರ್ಷದ ಮಗು ಪೂರ್ತಿ ಭಗವದ್ಗೀತೆಯನ್ನು ಹೇಳುತ್ತೆ, ರಾಮಾಯಣದ ಕಥೆಗಳನ್ನು ಹೇಳುತ್ತೆ, ಮಹಾಭಾರತದ ಕಥೆಗಳನ್ನು ಹೇಳುತ್ತೆ. ಈ ಜನ್ಮದ 4-5 ವರ್ಷದ ಒಂದು ಮಗು ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅಷ್ಟು ಇಡೀ ಮಹಾಭಾರತದ ಕಥೆಗಳನ್ನ ಓದಿ ಕೇಳಿ ನೆನಪಿಟ್ಟುಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೇಳ್ತಾ ಇದೆ ಪ್ರಾಕ್ಟಿಕಲ್ ಆಗಿ. ಹೇಗಿದೆ? ಅದಕ್ಕೆ ಚೇತನ ಚೆನ್ನಾಗಿದೆ. ಅಂದ್ರೆ ಪೂರ್ವ ಜನ್ಮಗಳ ಹಿಂದಿನ ಎಷ್ಟೋ ಜನ್ಮಗಳ ಸ್ಮೃತಿ ಇದೆ, ಅದು ಹೊರಗೆ ಹಾಕತ್ತೆ, ಸಂದರ್ಭದಲ್ಲಿ ಹೊರಗೆ ಹಾಕತ್ತೆ. ಅದು ಎಲ್ಲರಿಗೂ ಇರುತ್ತದು, ಆ ಚೇತನ ಅನ್ನೋದೇನಿದೆ. ಅಂದ್ರೆ ಹಿಂದಿನ ಜನ್ಮದ ಅನೇಕ ಘಟನೆಗಳನ್ನ, ಅನೇಕ ವಿಚಾರಗಳನ್ನ ಮೆಲುಕು ಹಾಕುವಂಥದ್ದು, ಅದು ಅದಕ್ಕೆ ಬೇಕಾದ ಒಂದು ಇಂದ್ರಿಯ ಎಲ್ಲರಿಗೂ ಇರುತ್ತೆ. ಕೆಲವರಲ್ಲಿ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ, ಕೆಲವರಲ್ಲಿ ಇಲ್ಲದಂತೆ ಇರುತ್ತೆ. ಹೀಗೆ ಅಂದ್ರೆ ಯಾರಿಗೆ ಚೆನ್ನಾಗಿ
ಕೆಲವರ ಕಣ್ಣು ದೃಷ್ಟಿ ಅಂದ್ರೆ ಹದ್ದಿನ ಕಣ್ಣು ಅಂತ, ಅಷ್ಟು ಸೂಕ್ಷ್ಮವನ್ನ ನೋಡುವಂತ ಸಾಮರ್ಥ್ಯ ಇರುತ್ತೆ ಕೆಲವರಿಗೆ. ಕೆಲವರಿಗೆ ಹತ್ರ ಇದ್ದಿದ್ದು ಕಾಣೋದಿಲ್ಲ. ಆ ತರ ಅಂದ್ರೆ ಅದರ ಶಕ್ತಿ ಮೇಲೆ ತೀರ್ಮಾನ ಎಷ್ಟರ ಮಟ್ಟಿಗೆ ನಾವು ಜ್ಞಾನವನ್ನು ಪಡಿತೀವಿ ಅನ್ನೋದು. ಹಾಗೆ ಚೇತನ ಅನ್ನೋದು ಅನೇಕ ಜನ್ಮಗಳ ಸ್ಮರಣೆಗಳು, ಬೇರೆ ಬೇರೆ ಹಿಂದಿನ ಜನ್ಮಗಳ ಸ್ಮರಣೆಯನ್ನ ತಂದುಕೊಟ್ಟು ಈ ಜನ್ಮದಲ್ಲಿ ಅದನ್ನ ನಾವು ಹೊರಹಾಕ್ಲಿಕ್ಕೆ ಕಾರಣವಾದಂತ ಇಂದ್ರಿಯ ಚೇತನ. ಇನ್ನು ಅಹಂಕಾರ. ಅಹಂಕಾರ ಅನ್ನೋದು ನಾಲ್ಕನೇ ಪ್ರಭೇದ, ಮನಸ್ಸಿನ ನಾಲ್ಕನೇ ಪ್ರಭೇದ ಯಾವುದು? ಅಹಂಕಾರ. ನಾನು 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 ಅಂತೀವಲ್ಲ, ಹಾಗೆ ಆ ನಾನು ಎಂಬತಕ್ಕಂತಹ ಆ ಒಂದು ಜ್ಞಾನವನ್ನು ತಂದು ಕೊಡತಕ್ಕಂಥದ್ದು. ಅಂದ್ರೆ ನಾನು ಮಾಡದೆ, ನನ್ನ ಮನೆ, ನನ್ನ ಮಡದಿ. ಈಗ ನಾವು ಸುಷುಪ್ತಿ, ನಮ್ಮ ದೇಹ ತುಂಬಾ ಆಯಾಸವಾದಾಗ ಏನಾಗತ್ತೆ? ನಿದ್ದೆ ಮಾಡ್ತೀವಿ. ಅದು ಆಯಾಸವಾಗಿ ಮಲಗಿದಾಗಂತೂ ಅದು ನನಗೆ ಏನು ಪಕ್ಕದಲ್ಲಿ ಬಾಂಬ್ ಹಾಕಿದ್ರು ಗೊತ್ತಾಗಿಲ್ಲ, ಆ ತರ ನಿದ್ರೆ ಅಂತ ಹೇಳ್ತಾರೆ. ಅಂದ್ರೆ ಸುಷುಪ್ತಿಗೆ ಹೋಗಿರ್ತೀವಿ, ಏನೇನು ಗೊತ್ತಾಗೋದಿಲ್ಲ. ಆದ್ರೆ ಎಚ್ಚರಿಕೆ ಆದ್ಮೇಲೆ ಇಷ್ಟೊತ್ತು ನಾನು ಸುಖವಾಗಿ ಮಲಗಿದ್ದೆ, ಇಷ್ಟೊತ್ತು ನಾನು ಸುಖವಾಗಿ ಮಲಗಿದ್ದೆ ಎಂಬತಕ್ಕಂಥ ಮಾತನ್ನ ಮಾಡ್ತೀವಿ. ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ, ಇಷ್ಟೊತ್ತು ನಾನು ಸುಖವಾಗಿ ಮಲಗಿದ್ದೆ ಎಂಬತಕ್ಕಂಥ ಮಾತುಗಳನ್ನ ಆಡ್ತೇವೆ ನಾವು. ಹಾಗ ಆಡ್ಬೇಕಾದ್ರೆ ಆ ಅಹಂ, ನಾನು ಎಂಬ ಪ್ರಜ್ಞೆ ಇದೆಯಲ್ಲ, ನಾನು 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 ಅಂತ, ಆ ಅಹಂ ಎಂಬ ಒಂದು ಪ್ರಜ್ಞೆಯನ್ನ ತಂದು ಕೊಡುವಂಥದ್ದು ಯಾವುದು? ಅದು ಅಹಂಕಾರ ಎಂಬತಕ್ಕಂಥ ಒಂದು ಇಂದ್ರಿಯ. ಇನ್ನು ಕೊನೆಯದು ಚಿತ್ತ ಅಂತ. ಚೇತನ ಬೇರೆ, ಚಿತ್ತ ಬೇರೆ. ಚಿತ್ತ ಅಂದ್ರೆ ಈ ಜನ್ಮದ್ದು, ನಮ್ಮ ಬಾಲ್ಯ, ನಮ್ಮ ಯೌವನಾವಸ್ಥೆ, ನಮ್ಮ ಕೌಮಾರಾವಸ್ಥೆ, ಎಲ್ಲ ಸಂದರ್ಭಗಳಲ್ಲಿ ಬೇರೆ 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 ಘಟನೆಗಳು ನಡೆದಿರುತ್ತೆ. ಯಾರೋ ಜೊತೆಗೆ ಮಾತಾಡಿರ್ತೀವಿ, ಯಾರೋ ಜೊತೆಗೆ ಒಡನಾಟಗಳು, ಯಾವುದೋ ಊರಿಗೆ ಹೋಗಿರ್ತೀವಿ, ಏನೋ ವಿಚಾರವನ್ನ ಕೇಳಿರ್ತೀವಿ, ಯಾವುದೋ ದೃಶ್ಯವನ್ನು ನೋಡಿರ್ತೀವಿ. ಅದು 10 ವರ್ಷಗಳ ನಂತರ ನಮಗೆ ನೆನಪಾಗತ್ತಲ್ವಾ? ಈ ಜನ್ಮದ್ದು ನಮಗೆ ನೆನಪಿಗೆ ಬರುವಂತದ್ದೇನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂದ್ರಿಯ ಚಿತ್ತ. ಹೇಗೆ ಕಣ್ಣು ಸರಿ ಇಲ್ಲದಿದ್ರೆ ಬಣ್ಣ ನೋಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಬಣ್ಣವನ್ನು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಇಂದ್ರಿಯಗಳು, ಮನಸ್ಸು ಸರಿ ಇಲ್ಲ ಅಂತ ಆದ್ರೆ, ಅಂದ್ರೆ ಮನಸ್ಸಲ್ಲಿ ಅದು ಅತ್ಯಂತ ಪ್ರಬಲವಾಗಿಬಿಟ್ರೆ ಮನಸ್ಸು ಬರೀ ಸಂಶಯ. ಮನಸ್ಸು ವ್ಯವಸ್ಥಿತವಾಗಿತ್ತು ಅಂದ್ರೆ ಸಂಶಯ ಹುಟ್ಟೋದು ಕಡಿಮೆ ಆಗುತ್ತೆ. ಹಾಗೆ ಬುದ್ಧಿ ಎಂಬತಕ್ಕಂಥ ಇಂದ್ರಿಯ ಬಲವಾಗಿತ್ತು ಅಂತ ಆದ್ರೆ ಚೆನ್ನಾಗಿ ತೀರ್ಮಾನ ತೆಗೆದುಕೊಳ್ಳಿಕ್ಕಾಗತ್ತೆ. ಅದೇ ರೀತಿಯಲ್ಲಿ ಚೇತನ, ನಮ್ಮ ಅನೇಕ ಪೂರ್ವ ಜನ್ಮದ ಸ್ಮರಣೆಗೆ ಕಾರಣವಾಗಿರ್ತಕ್ಕಂಥ ಚೇತನ ಅನ್ನೋದು ಅದರಲ್ಲಿ ಒಳ್ಳೆ ಬಲವಿತ್ತು ಅಂತ ಆದ್ರೆ ಒಳ್ಳೆ ನಮ್ಗೆ ಪೂರ್ವ ಜನ್ಮದ ಸ್ಮರಣೆಗಳು ಚೆನ್ನಾಗಿರುತ್ತೆ. ಅದು ನಮ್ಗೆ ಪೂರ್ವ ಜನ್ಮದಂತೂ ಗೊತ್ತಿರಲ್ಲ ಅಷ್ಟೇ. ಇದು ಇಷ್ಟನೇ ಜನ್ಮದಲ್ಲಿ ನಾನು ಕಲ್ತಿದ್ದೆ, ಇಷ್ಟನೇ ಜನ್ಮದಲ್ಲಿ ನಡೆದಿದ್ದು ಗೊತ್ತಿರಲ್ಲ. ಅಂತೂ ಯಾವುದೋ ಜನ್ಮದ್ದು ನಮಗೀಗ ಅದು ನಮ್ಮ ಬುದ್ಧಿಯಲ್ಲಿ ಇರುತ್ತೆ. ಅದು ಕಾಲಕ್ಕೆ ನಾವು ಹೊರಗೆ ಹಾಕ್ತೀವಿ, ಅದು ಸ್ಮೃತಿ. ಇನ್ನು ಅಹಂಕಾರ, ನಾನು ಎಂಬತಕ್ಕಂಥ ಜ್ಞಾನವನ್ನು ತಂದು ಕೊಡ್ತಕ್ಕಂಥ ಚಿತ್ತ, ಈ ಜನ್ಮದ ಸ್ಮರಣೆಯನ್ನ ತಂದು ಕೊಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಮನಸ್ಸಿನ ಪ್ರಭೇದ. ಮನಸ್ಸು, ಬುದ್ಧಿ, ಚೇತನ, ಅಹಂಕಾರ ಮತ್ತು ಚಿತ್ತ ಎಂಬುದಾಗಿ 5 ಪ್ರಭೇದಗಳು. ಇದರ ಬಗ್ಗೆ ಮೊನ್ನೆ ಪ್ರಶ್ನೆ ಬಂದಿರತಕ್ಕಂಥದ್ದು, ಅದಷ್ಟು ವಿವರಣೆ. ಈಗ ಮುಂದಿನ ಶ್ಲೋಕಕ್ಕೆ ನಾನು ಹೋಗ್ತಾ ಇದ್ದೀನಿ. 4ನೇ ಅಧ್ಯಾಯದ 25ನೇ ಶ್ಲೋಕ. ದೈವಮೇವ ಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಕ್ಪತಿ. ಅಂದ್ರೆ ಯಜ್ಞದ ಮೂಲಕವಾಗಿ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಯಜ್ಞ ಅಂದ್ರೆ ವಿಷ್ಣು. ವಿಷ್ಣುವನ್ನ ಅಂದ್ರೆ ಯಜ್ಞನಾಮಕನಾಗಿರ್ತಕ್ಕಂಥ ಭಗವಂತನನ್ನ ಯಜ್ಞದ ಮೂಲಕವಾಗಿ ಆರಾಧನೆ ಮಾಡುವಂಥದ್ದು. ಯಜ್ಞ ಅಂದ್ರೆ ಕೇವಲ ಅಗ್ನಿಯಲ್ಲಿ ಆಹುತಿ ಕೊಡುವಂಥದ್ದು ಮಾತ್ರ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ಯಜ್ಞ ಅಂದ್ರೆ ಕೇವಲ ಅಗ್ನಿಯಲ್ಲಿ ಆಹುತಿ ಕೊಡೋದನ್ನೋ ಭಾವನೆ ಇರುತ್ತೆ. ಆದರೆ ಅಷ್ಟು ಮಾತ್ರ ಅಲ್ಲ, ಅನೇಕ ರೀತಿಯಾಗಿರ್ತಕ್ಕಂತಹ ಯಜ್ಞಗಳಿದ್ದಾವೆ. ಅದನ್ನು ಕೃಷ್ಣ ಪರಮಾತ್ಮಲ್ಲಿ ನಿರೂಪಣೆ ಮಾಡುತ್ತಾ ಹೋಗ್ತಾನೆ. ಅಪರೇ ಯೋಗಿನಃ ದೈವಮೇವ ಯಜ್ಞಂ ಪರ್ಯುಪಾಸತೆ. ಅಪರೇ ಯೋಗಿನಃ, ಅಪರೇ ಯೋಗಿಗಳು ಅಂದ್ರೆ ಯಾರು? ಅಪರ, ಅಂದ್ರೆ ಹಿಂದೆನೂ ನಾ ಬೇಕಾದಷ್ಟು ಹೇಳಿದ್ದೀನಿ. ಆ ಎಂಬವಂತ ಅಕ್ಷರಕ್ಕೆ ಭಗವಂತ ಅಂತ ಅರ್ಥ. ಆ ಪರಹ, ಅಕಾರವಾಚಿಯಾದ ವಿಷ್ಣು ಅವನೇ ಪರ. ಪರ ಅಂದ್ರೆ ಸರ್ವೋತ್ತಮ, ದೇವರೇ ಸರ್ವೋತ್ತಮ, ವಿಷ್ಣುವೇ ಸರ್ವೋತ್ತಮ ಅನ್ನೋ ಜ್ಞಾನ ಯಾರಿಗಿದೆಯೋ ಆ ಏವ ಪರಹ ಯಶಾಂತೆ ಅಪರಾಹ. ಭಗವಂತನೇ ಸರ್ವೋತ್ತಮ ಎಂಬ ಜ್ಞಾನ ಇದ್ದವರು ಅಪರರು. ಹೀಗೆ ಭಗವಂತ ಸರ್ವೋತ್ತಮ ಎಂಬತಕ್ಕಂತಹ ಜ್ಞಾನವನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರಲ್ಲ, ದೇವರೇ ಸರ್ವೋತ್ತಮ ಎಂಬತಕ್ಕಂತಹ ತತ್ವಜ್ಞಾನ, ಅಪರೋಕ್ಷ ಜ್ಞಾನವನ್ನ ಪಡೆದಿರ್ತಕ್ಕಂಥ ಯೋಗಿಗಳು. ಯೋಗಿಗಳು ಅಂದ್ರೇನು? ಸಾಧಕರು ಅಂತ ಅರ್ಥ. ಅಂತಹ ಯೋಗಿಗಳು ದೈವಮೇವ, ಅವ್ರು ಏನನ್ನ ದೈವಮೇವ
ದೈವ ಅಂದ್ರೆ ಪರದೈವ, ಭಗವಂತ. ಆ ಸರ್ವೋತ್ತಮನಾಗಿರತಕ್ಕಂಥ ಭಗವಂತನನ್ನೇ ಪರಿಯುಪಾಸತೆ. ಪರಿ ಪರಿ ಅಂದ್ರೆ ನಿರಂತರವಾಗಿ ಆ ಭಗವಂತನನ್ನ ನಿರಂತರವಾಗಿ ಉಪಾಸನೆಗಳನ್ನ ಮಾಡ್ತಾರೆ. ಅಂದರೆ ವಿಷ್ಣು ಸರ್ವೋತ್ತಮ ಅನ್ನೋ ಜ್ಞಾನ ಯಾರಿಗಿದೆಯೋ, ದೇವತೆಗಳು ಅನೇಕ ಮುಕೋಟಿ ದೇವತೆಗಳು ಅಂತ, ಹಸುವಿನ ಒಂದೊಂದು ರೋಮಕೂಪದಲ್ಲೂ ಒಂದೊಂದು ರೋಮದಲ್ಲೂ ದೇವತೆಗಳಿರ್ತಾರೆ. ಅಷ್ಟೆಲ್ಲ ದೇವತೆಗಳಿದ್ದರೂ ಕೂಡ ಆ ಸಕಲ ದೇವತೆಗಳಿಗೆ ಅಧಿಪತಿ ಭಗವಂತ, ವೈಕುಂಠವಾಸಿಯಾಗಿರ್ತಕ್ಕಂಥ ವಿಷ್ಣುವನ್ನು ತತ್ವಜ್ಞಾನವನ್ನ ಪಡೆದಿರತಕ್ಕಂತಹ ಯೋಗಿಗಳು, ಸಾಧಕರು ಯಾರಿದ್ದಾರೋ ಅವರು ದೈವಮೇವ ಪರಿಯುಪಾಸತೆ, ಪರಿಪರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾತನಾಡಬಹುದು, ಹಾಡು ಹೇಳಬಹುದು, ಶ್ಲೋಕ ಹೇಳಬಹುದು, ಉಪನ್ಯಾಸಗಳನ್ನ ಮಾಡಬಹುದು, ಯಜ್ಞಯಾಗಾದಿಗಳನ್ನ ಮಾಡಬಹುದು, ಅನೇಕ ದೇವತೆಗಳನ್ನ ಆರಾಧನೆ ಮಾಡಬಹುದು, ದಾನ ಧರ್ಮ ಮಾಡಬಹುದು, ಸಾಮಾಜಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬಹುದು. ಆ ಎಲ್ಲದರ ಮೂಲಕವಾಗಿಯೂ ಕೂಡ ದೈವಮೇವ, ಆ ಪರದೈವನಾಗಿರ್ತಕ್ಕಂಥ ಭಗವಂತನನ್ನೇ, ದೈವ ಅಂದ್ರೆ ಭಗವಂತ ಅಂತ ಅರ್ಥ, ಆ ಪರದೇವನಾಗಿರ್ತಕ್ಕಂಥ ಭಗವಂತನನ್ನೇ ಪರಿಯುಪಾಸತೆ, ಉಪಾಸತೆ ಅಂದ್ರೆ ಪರಿಯಾಗಿ ಉಪಾಸನೆ ಮಾಡ್ತಾರೆ. ನಿರಂತರವಾಗಿ ಬೇರೆ 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 ರೀತಿಯಲ್ಲಿ, ಬೇರೆ ಬೇರೆ ಮಾರ್ಗದಲ್ಲಿ. ಉದಾಹರಣೆ, ನಾವು ಮನೇಲಿ ಏನೋ ಒಂದು ಫಂಕ್ಷನ್ ಮಾಡಿದ್ವಿ ಅನ್ಕೋಣ, ಏನೋ ಒಂದು ಮನೇಲಿ ಒಂದು ಪೋಮಾನ ಹೋಮನೋ ಏನೋ ಒಂದು ಪಿತೃ ಕಾರ್ಯ ಶ್ರಾದ್ದ ಮಾಡಿದ್ದಿರಬಹುದು, ಏನೋ ಒಂದು ಹೋಮ ಮಾಡಿದ್ದಿರಬಹುದು, ಒಂದು ಸತ್ಯನಾರಾಯಣ ಪೂಜೆ ಮಾಡೋದಿರಬಹುದು, ಅಥವಾ ಯಾವುದೋ ಒಂದು ವರಮಹಾಲಕ್ಷ್ಮಿ ಇತ್ಯಾದಿ ವ್ರತ ಪೂಜೆಗಳನ್ನು ಮಾಡೋದಿರಬಹುದು. ಅಲ್ಲಿ ನೋಡಿ ಎಷ್ಟು ರೀತಿಯಲ್ಲಿ ದೇವತಾರಾಧನೆ ಆಗತ್ತೆ. ಪೂಜೆ ಮಾಡಿಸ್ಲಿಕ್ಕೆ, ಹೋಮ ಮಾಡಿಸ್ಲಿಕ್ಕೆ ಯಾರೊಬ್ರು ಆಚಾರ್ಯರು ಬರಬೇಕು ಅಲ್ವಾ, ಅವ್ರಿಗೆ ನಾವು ದಕ್ಷಿಣೆ ಇತ್ಯಾದಿಗಳನ್ನು ಕೊಡ್ತೀವಿ. ಅವರ ಮೂಲಕವಾಗಿ ಭಗವಂತನ ಆರಾಧನೆ. ಅವರಿಗೊಂದು ಅನ್ನದಾನ ಆಗಬೇಕು, ತನ್ಮೂಲಕವಾಗಿ ಭಗವಂತನ ಆರಾಧನೆ. ಇನ್ನು ಅನೇಕರು ಬಂಧು ಬಾಂಧವರನ್ನೆಲ್ಲ ಕರಿತೀವಿ, ಅವರಲ್ಲೂ ದೇವರಿದ್ದಾನೆ, ಅವರ ಮೂಲಕವಾಗಿ ಆರಾಧನೆ. ಇನ್ಯಾರೋ ನಾವು ಇನ್ನು ಹೆಚ್ಚಿನ ಅನುಕೂಲತೆ ಇದ್ದವರು, ಬೇರೆ ಬೇರೆ ಯಾರು ತುಂಬಾ ಆ ಸಂದರ್ಭ ಇಟ್ಟುಕೊಂಡು ಅದೇ ಒಂದು ಬಡತನದಲ್ಲಿ ಇದ್ದವರಿಗೆ ಬಟ್ಟೆ ಕೊಡೋದು, ಊಟ ಹಾಕೋದು, ಈ ತರ ಆರಾಧನೆಗಳನ್ನು ಮಾಡ್ತಾರೆ. ಅದು ಕೂಡ ಒಂದು ಭಗವಂತನ ಆರಾಧನೆ. ಹೀಗೆ ಭಿನ್ನ 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 ಮುಖಗಳಲ್ಲಿ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಯಾರೀಗ ಆರಾಧನೆ ಮಾಡ್ತಾರೆ? ಅಪರಹ, ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ, ಅವನೇ ಪರತತ್ವ ಎಂಬ ಜ್ಞಾನ ಯಾರಿಗೆ ಇದೆಯೋ ಅವರು ಹೀಗೆ ಪರಿಪರಿಯಾಗಿ, ಪರಿಯುಪಾಸತೆ, ಪರಿ ಅಂದ್ರೆ ಪರಿಪರಿಯಾಗಿ, ಇನ್ನೊಂದರ್ಥ ಪರಿ ಅಂದ್ರೆ ನಿರಂತರವಾಗಿ ಆ ಭಗವಂತನನ್ನೇ ಉಪಾಸನೆಯನ್ನ ಮಾಡ್ತಾರೆ. ಅಥವಾ ಹೀಗೂ ಹೇಳ್ಬೋದು, ಅಪರೇ ಯೋಗಿನಃ ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ, ಅವನೇ ಪರತತ್ವ ಎಂಬ ಜ್ಞಾನ ಇರತಕ್ಕಂಥ ಸಾಧಕರೇ ಯಜ್ಞಮೇವ ಪರಿಯುಪಾಸತೆ. ಅಲ್ಲಿ ನೋಡಿ ಇರೋದು ದೈವಮೇವ ಅಂತಿದೆ, ಅದು ನಾವು ಯಜ್ಞಮೇವ ಅಂತ ಇಟ್ಕೊಳ್ಬಹುದು. ಯಜ್ಞಮೇವ ದೈವಂ. ಯಜ್ಞ ಅಂದ್ರೆ ಯಾರು? ವಿಷ್ಣು. ಯಜ್ಞನಾಮಕನಾಗಿರತಕ್ಕಂತಹ ದೈವ, ಸರ್ವೋತ್ತಮನಾಗಿರತಕ್ಕಂಥ ಭಗವಂತನನ್ನೇ ಅನೇಕ ಕಾರ್ಯಗಳ ಮೂಲಕವಾಗಿ ಉಪಾಸನೆಯನ್ನ ಮಾಡ್ತಾರೆ. ದೈವಮೇವ ಪರಿಯುಪಾಸತೆ. ಇನ್ನು ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜುಕ್ಪತಿ. ಬ್ರಹ್ಮಾಗ್ನೌ, ಬ್ರಹ್ಮ ಅಂದ್ರೆ ಯಾರು? ಭಗವಂತ. ಗುಣಪರಿಪೂರ್ಣನಾದಂಥ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಅಂದ್ರೆ ಗುಣಪೂರ್ಣನಾದಂಥ ಭಗವಂತ ಅಂತ ಅರ್ಥ. ಬ್ರಹ್ಮಾಗ್ನೋ ಅಂದ್ರೆ ಗುಣಪೂರ್ಣನಾದ ಭಗವಂತ ಎಂಬ ಅಗ್ನಿಯಲ್ಲಿ ಅಂತ ಅರ್ಥ. ಬ್ರಹ್ಮ ಎಂಬ ಬೆಂಕಿಯಲ್ಲಿ, ಅಗ್ನಿ ಬ್ರಹ್ಮನೆಂಬ ಬೆಂಕಿಯಲ್ಲಿ, ಯಜ್ಞಮೇವ ಭಗವಂತನನ್ನೇ ಅಂದ್ರೆ ಅಗ್ನಿನಾರಾಯಣನಲ್ಲಿ, ಅಗ್ನಿಯಲ್ಲಿ ಆಹುತಿ ಕೊಡ್ತಾ ಇದ್ದೇವೆ, ಏನೋ ನವಗ್ರಹ ಹೋಮ ಮಾಡ್ತಾ ಇದ್ದೇವೆ, ಮೃತ್ಯುಂಜಯ, ಕಾರ್ತಿಕ ಮಾಸ ಈಗೆಲ್ಲ ಮೃತ್ಯುಂಜಯ ಹೋಮ ಮಾಡ್ತಾ ಇದ್ದೇವೆ, ಗಣಪತಿ ಹೋಮ ಮಾಡ್ತಾ ಇದ್ದೇವೆ. ಹೋಮ ಮಾಡ್ತಾ ಇರೋದಲ್ಲಿ ಅಗ್ನಿ. ಅಗ್ನಿ ಅಂದ್ರೆ ಯಾರದು? ಅಗ್ನಿ ಅಂದ್ರೆ ಸಾಕ್ಷಾತ್ ವಿಷ್ಣು. ಹಾಗೆ ಬ್ರಹ್ಮಾಗ್ನೋ, ಬ್ರಹ್ಮ ಎಂಬ ಅಗ್ನಿಯಲ್ಲಿ, ಯಜ್ಞಮೇವ ಬೇರೆ ನಾವು ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಏನೋ ನಮಗೆ ಸೂಚಿತವಾದಂತಹ ತೊಂದರೆಗಳು, ಅನಾರೋಗ್ಯಗಳು, ಬೇರೆ ಬೇರೆ ತರ ಸಮಸ್ಯೆಗಳು, ಅದರ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಜಾತಕಾದಿಗಳನ್ನು ನೋಡಿದಾಗ ಗೊತ್ತಾಗತ್ತೆ ಅಂತ ಹೋಮ, ಇಂಥ ಬೇರೆ ಬೇರೆ ಹೋಮ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು, ಪಾರಾಯಣ ಮಾಡಬೇಕು, ದಾನ ಧರ್ಮ ಮಾಡಬೇಕು ಅಂತ ಗೊತ್ತಾಗತ್ತೆ. ಅದೆಲ್ಲದರ ಮೂಲಕವಾಗಿ ಮಾಡ್ತಾರೆ. ಹೌದು, ಇಂತಹ ಏನೋ ಸಂಧಿದೋಷ ಪರಿಹಾರಕ್ಕೋಸ್ಕರವಾಗಿ ಶುಕ್ರಾದಿತ್ಯ ಸಂಧಿ ಶಾಂತಿ, ಇನ್ನೊಂದು ಯಾವುದೋ ಸಂಧಿದೋಷ ಪರಿಹಾರಕ್ಕೋಸ್ಕರವಾಗಿ ರಾಹು ಬೃಹಸ್ಪತಿ ಸಂಧಿ ಶಾಂತಿ, ಈ ಬೇರೆ ಬೇರೆ ಪ್ರಕಾರದ ಹೋಮ ಹವನಗಳನ್ನ ಅಗ್ನಿಯಲ್ಲಿ ಮಾಡಿದರೂ ಕೂಡ ಮುಖ್ಯವಾಗಿ ಯಾರನ್ನ ಆರಾಧಿಸ್ತಾರೆ? ಯಜ್ಞಮೇವ, ಯಜ್ಞನಾಮಕನಾಗಿರ್ತಕ್ಕಂಥ ಭಗವಂತನನ್ನ ಬ್ರಹ್ಮಾಗ್ನೋ, ಬ್ರಹ್ಮವೆಂಬ ಅಗ್ನಿಯಲ್ಲಿ, ಬ್ರಹ್ಮನ ರೂಪದಲ್ಲಿ ಇರತಕ್ಕಂಥ ಅಗ್ನಿಯಲ್ಲಿ ಯಜ್ಞಮೇವ ಭಗವಂತನನ್ನೇ ಆರಾಧಿಸ್ತಾರೆ. ಹೇಗೆ? ಯಜ್ಞೇನ ಉಪಜುಕ್ಪತಿ,
ಯಜ್ಞದ ಮೂಲಕವಾಗಿ ಯಜ್ಞನನ್ನ ಆರಾಧಿಸುತ್ತಾರೆ. ನೋಡಿ ಇಲ್ಲಿ, ಯಜ್ಞದ ಮೂಲಕ ಯಜ್ಞನನ್ನು ಆರಾಧಿಸುತ್ತಾರೆ ಅಂದ್ರೆ ಸಾಧನ, ಇನ್ಸ್ಟ್ರೂಮೆಂಟ್ ಮತ್ತು ಅಲ್ಲಾಗ್ತಕ್ಕಂಥ ಕೆಲಸ ಎರಡು ಒಂದೇ ಆಗ್ಬಿಟ್ಟಿದೆ. ಫಲ ಮತ್ತು ಸಾಧನ ಎರಡು ಒಂದೇ ಆಗಬಾರದು. ಬಾಣದಿಂದ ರಾವಣನನ್ನು ಕೊಂದನು. ರಾವಣನನ್ನು ಬಾಣದಿಂದ ಕೊಂದನು. ಕೊಂದವನು ಯಾರು? ರಾಮ. ಅವನು ಕರ್ತೃ. ಯಾವುದರಿಂದ ಕೊಂದ? ಬಾಣದಿಂದ, ಅದು ಇನ್ಸ್ಟ್ರೂಮೆಂಟ್. ಯಾರನ್ನ ಕೊಂದ? ರಾವಣನನ್ನು ಕೊಂದ. ಅವನು ಕ್ರಿಯೆಗೆ ಆಶ್ರಯ, ಅವನು ಕರ್ಮ. ಕ್ರಿಯೆ ಕೊಲ್ಲುವಿಕೆ ಕ್ರಿಯೆ. ಅಂದ್ರೆ ಕರ್ತೃ ಬೇರೆ, ಕರ್ಣ ಬೇರೆ, ಕರ್ಮ ಬೇರೆ, ಎಲ್ಲ ಬೇರೆ ಬೇರೆ. ಆದ್ರೆ ಇಲ್ಲಿ ನೋಡಿ, ಯಜ್ಞದಿಂದ ಯಜ್ಞನನ್ನ ಆರಾಧಿಸುತ್ತಾರೆ. ಅಂದ್ರೆ ಯಜ್ಞದಿಂದ ಅಂದ್ರೆ ಈ ಎಲ್ಲ ಬಾಹ್ಯ ಯಜ್ಞಗಳು, ಅದು ನಮ್ಮಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ದಾನ ಮಾಡುವುದು, ಹೋಮ ಹವನಗಾದಿಗಳನ್ನು ಮಾಡುವುದು, ಈ ಎಲ್ಲ ಯಜ್ಞಗಳ ಮೂಲಕವಾಗಿ ವ್ರತ, ಪೂಜೆ, ಪಾರಾಯಣ ಮೊದಲಾಗಿರ್ತಕ್ಕಂಥ ಅನುಷ್ಠಾನ ರೂಪವಾಗಿರ್ತಕ್ಕಂಥ ಯಜ್ಞಗಳ ಮೂಲಕವಾಗಿ ಯಜ್ಞಮೇವ ಆ ಯಜ್ಞ ರೂಪಿಯಾಗಿರತಕ್ಕಂಥ ಭಗವಂತ, ಯಜ್ಞವರಾಹ ಭಗವಂತ ಅನೇಕ ರೂಪ, ಹೀಗೆ ಭಗವಂತನನ್ನ ಹೋಮಿಸ್ತಾರೆ. ಅಪರೇ ಬ್ರಹ್ಮಾಗ್ನೋ ಯಜ್ಞೇನ ಏವ. ಅಥವಾ ನಾವು ಹೋಮ ಮಾಡಬೇಕಾದ್ರೆ ದೇವರು ನಮ್ಮ ಬುದ್ಧಿ ಪ್ರೇರೇಪಣೆ ಕೊಡ್ಬೇಕಲ್ವಾ? ನಾವೇನೇ ಒಂದು ಒಳ್ಳೆ ಕೆಲಸ, ಯಜ್ಞ ಅಂದ್ರೆ ಜ್ಞಾನ ಯಜ್ಞ, ಈಗ ನಾವೆಲ್ಲ ಜ್ಞಾನ ಪಡಿತಾ ಇದ್ದೇವೆ, ಇದೊಂದು ಯಜ್ಞ, ಜ್ಞಾನ ಯಜ್ಞ. ಈ ಯಜ್ಞ ನಡಿಬೇಕು ಅಂದ್ರೆ ಸುಮ್ಮನೆ ನಡೆಯುತ್ತಾ? ಯಜ್ಞೇನ ಏವ, ಭಗವಂತನಿಂದಲೇ ನಡೆಯುವಂಥದ್ದು. ತೇನ ವಿನಾ ತೃಣಮಪಿನ ಚಲತಿ. ದೇವರ ಒಂದು ಅನುಗ್ರಹ ಇಲ್ಲದೆ ಹುಲ್ಲು ಕಟ್ಟಿ ಕೂಡ ಅಲಗಾಡೋದಿಲ್ಲ. ನಾವು ಪಾಠ ಮಾಡ್ಲಿಕ್ಕೆ ಬೇಕಾದ ಒಂದು ನಮಗೆ ಬುದ್ಧಿಶಕ್ತಿ, ಅದಕ್ಕೆ ಬೇಕಾಗಿರತಕ್ಕಂಥ ಅವಕಾಶ, ಪಾಠ ಕೇಳಬೇಕು ಅಂತ ನಿಮಗೊಂದು ಸಾತ್ವಿಕವಾದ ಬುದ್ಧಿ, ಆ ಕೇಳಲಿಕ್ಕೆ ನಿಮಗೆ ಒಂದು ಅವಕಾಶವನ್ನು ಒದಗಿಸಿ ಕೊಡ್ತಕ್ಕಂಥದ್ದು, ಇದೆಲ್ಲ ದೇವರ ಅನುಗ್ರಹನೇ. ಇದೇ ರೀತಿ ಯಾವುದು ಕೂಡ ನಡೆಯೋದಿಲ್ಲ. ಹೀಗೆ ಒಂದು ಜ್ಞಾನವೈಜ್ಞ ನಡಿಬೇಕಾಗಿರಲಿ, ಅಥವಾ ಅಗ್ನಿಯಲ್ಲಿ ಹೋಮ ನಡಿಬೇಕಾಗಿರಬಹುದು, ಅಥವಾ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನ ಮತ್ತೆ 16 ಜನಕ್ಕೆ ದಾನ ಕೊಡುವಂತ ಯಜ್ಞ ಇರಬಹುದು, ಯಾವುದೇ ಯಜ್ಞಗಳಿದ್ರು, ಅಥವಾ ಯಾವುದೋ ದಾರಿ ಹೋಕರಿಗೆ ಉಪಕಾರ ಆಗ್ಲಿ ಅಂತ ಅಲ್ಲೊಂದೇನೋ ಛತ್ರವನ್ನ ಕಟ್ಟಿಸೋದಿರ್ಬೋದು, ನೀರಿನ ವ್ಯವಸ್ಥೆ ಮಾಡೋದಿರ್ಬೋದು, ಇನ್ಯಾವುದೋ ದೊಡ್ಡ ಸಮಾರಂಭಗಳಲ್ಲಿ ನಡೀತಾ ಇದೆ, ಅದು ನಮ್ಮ ಕೈಯಲ್ಲಾದ ಸಹಕಾರ ಮಾಡೋಣ ಅಂತ ನಾವೊಂದಷ್ಟು ದಾನ ಧರ್ಮವನ್ನು ಕೊಡೋದಿರ್ಬೋದು, ಇದೆಲ್ಲ ಯಜ್ಞಗಳೇ. ಎಲ್ಲಾ ಯಜ್ಞಗಳು ನಡೆಯೋದು ಯಾರಿಂದ? ಯಜ್ಞೇನ ಏವ. ಆ ಯಜ್ಞ ನಾಮಕನಾದ ಭಗವಂತನಿಂದಲೇ ನಡೆಯುತ್ತದೆ. ನನ್ನ ಕೈಯಲ್ಲಿ ಏನಿಲ್ಲ. ನೀವು ಬಹಳ ದೊಡ್ಡ ಉಪಕಾರ ಮಾಡಿದ್ದು, ದೊಡ್ಡ ಸಹಾಯ ಮಾಡಿದ್ರೆ ನಾವು ಮಾಡೋದು ಏನೂ ಇಲ್ಲ. ದೇವರು ನಮಗೆ ಪ್ರೇರೇಪಣೆಯನ್ನು ಕೊಟ್ಟು ನಮ್ಮ ಮೂಲಕವಾಗಿ ಮಾಡಿಸುವಂಥದ್ದಷ್ಟೇ. ಮೊನ್ನೆ ಯಾರೋ ಹೊಗಳ್ತಾರೆ, ನಿಮ್ಮಿಂದ ನಮ್ಗೆ ತುಂಬಾ ಉಪಕಾರ ಆಯ್ತು, ಹಾಗಾಯ್ತು, ಹೀಗಾಯ್ತು, ನೀವು ಇಲ್ಲಿಂದ ಇದಾಗ್ತಾ ಇರ್ಲಿಲ್ಲ ಅಂತ ಬೇರೆ ಬೇರೆ ರೀತಿಯಲ್ಲಿ ನಮ್ಮೆಲ್ಲರಿಗೂ ಹೊಗಳಿಕೆಗಳು ಸಿಗ್ತಿರತ್ತೆ. ಆದ್ರೆ ನಾವು ಹಿಗ್ಬಾರ್ದು. ನಮ್ಮಿಂದ ಆದದ್ದಲ್ಲ, ದೇವರು ನಮ್ಮ ಮೂಲಕ ಮಾಡಿಸಿದ್ದಷ್ಟೇ. ಹಾಗೆ ಅದನ್ನು ನಡೆಯೋದ್ರಿಂದ ಯಜ್ಞೇನ ಏವ, ಆ ಯಜ್ಞ ನಾಮಕನಾಗಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅವನ ಪ್ರೇರೇಪಣೆಯಿಂದಲೇ ಎಲ್ಲವೂ ಕೂಡ ನಡೆಯುವಂಥದ್ದು. ಹೀಗೆ ಉಪಜುಕ್ಪತಿ, ಉಪ ಅಂದ್ರೆ ಉಪರಿ, ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠವಾದದ್ದನ್ನು ಹೋಮಿಸುತ್ತಾರೆ ಅಂದ್ರೆ ಕೆಲಸವನ್ನ ಮಾಡಿಸುವವನು ಅವನೇ, ಕೆಲಸವನ್ನ ಮಾಡುವವನು ಅವನೇ, ಕೆಲಸ ಮಾಡ್ಲಿಕ್ಕೆ ಬೇಕಾದ ಸಾಮಗ್ರಿ ಸಲಕರಣೆಗಳನ್ನ ನಮಗೆ ಒದಗಿಸಿಕೊಡುವವನು ಅವನೇ, ಆ ಕೆಲಸದ ಫಲ ನಮಗೆ ಸಿಗುವಂತೆ ಮಾಡುವವನು ಅವನೇ, ಫಲ ಕೊಡೋನು ಅವನು, ಆ ಫಲವನ್ನ ಕೊಟ್ಟ ಫಲವನ್ನ ನಾವು ಅನುಭವಿಸುವಂತೆ ಮಾಡುವನು ಅವನು. ಯಾಕಂದ್ರೆ ನನಗೆ ಇವತ್ತು 1 ಲಕ್ಷ ಸಿಗ್ಬಹುದು, ಅದು 1 ಲಕ್ಷ ಸಿಕ್ಕಿದ ಕೂಡಲೇ ಆ ಲಕ್ಷವನ್ನು ನಾನು ಅನುಭವಿಸ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಯೋಗ ಬೇಕು ಅಲ್ವಾ? ಸಿಕ್ಕಿದ್ದೆಲ್ಲವನ್ನು ಕೂಡ ಅನುಭವಿಸ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ನಾನು ಕೋಟಿಗೆ ಆಸೆ ಪಡಬಹುದು, ಇನ್ನೊಬ್ಬ 100ರಲ್ಲೇ ತೃಪ್ತಿ ಪಡಬಹುದು. ಆ 100ರಲ್ಲಿ ತೃಪ್ತಿ ಪಟ್ಟವನು 100ರಿಂದಲೇ ಚೆನ್ನಾಗಿರ್ತಾನೆ. ಮತ್ತೊಬ್ಬ ಕೋಟಿ ಆಸೆ ಪಟ್ಟ, ಅವನು ಆಸೆ ಪಟ್ಟಂತ ಕೋಟಿ ಸಿಕ್ತವನಿಗೆ, ಆದ್ರೆ ಕೋಟಿಯಿಂದ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ನಮ್ಗೇನು ದಕ್ಕತ್ತೋ ಆ ದಕ್ಕಿದ್ದರಲ್ಲಿ ನಮಗೆ ತೃಪ್ತಿ, ದಕ್ಕಿದ್ದರಲ್ಲಿ ನಮಗೆ ಸುಖ ಸಿಗುವಂತೆ ಮಾಡುವನು ಭಗವಂತ. ಈ ಎಲ್ಲವೂ ಕೂಡ ಯಜ್ಞೇನ ಏವ, ಯಜ್ಞ ನಾಮಕನಾಗಿರ್ತಕ್ಕಂಥ ಭಗವಂತನಿಂದಲೇ ನಾವೆಲ್ಲವನ್ನು ಕೂಡ ಅನುಭವಿಸುವುದು ಎಂಬ ಭಾವನೆಯನ್ನು ಇಟ್ಟುಕೊಂಡು ಉಪಜುಕ್ಪತಿ, ಶ್ರೇಷ್ಠವಾಗಿ ಹೋಮಿಸುತ್ತಾರೆ. ಯಜ್ಞ ಅಂದ್ರೆ ಒಂದು ನಾವು ಆಗಾಗ ಮಾಡುವಂತಹ ಅಗ್ನಿಯಲ್ಲಿ ಮಾಡಿಸ್ತಕ್ಕಂತಹ ಅನೇಕ ಹೋಮ ಹವನಾದಿಗಳು ಒಂದು ಕಡೆಯಾದರೆ, ನಾವು ಮಾಡತಕ್ಕಂಥ ಪ್ರತಿಯೊಂದು ಸತ್ಕರ್ಮಗಳು, ಒಳ್ಳೆಯ ಕೆಲಸಗಳು ಅಂತ ಏನಿದ್ದಾವೋ ಅದೆಲ್ಲವೂ ಕೂಡ ಕೃಷ್ಣ ಹೋಮ ಎಂತಕ್ಕಂಥ ಶಬ್ದದಿಂದ, ಯಜ್ಞ ಎಂಬ ಶಬ್ದದಿಂದ ಕರೆದಿದ್ದಾನೆ. ಇದೆಲ್ಲವೂ ಕೂಡ ಆಗುವಂಥದ್ದು ಯಾರಿಂದ? ದೇವರಿಂದಲೇ ಆಗ್ತಕ್ಕಂಥದ್ದು. ಆಗ ಮಾತ್ರ ನಾವು ಮುಕ್ತ ಸಂಘ, ನಾನೇನು ಇಲ್ಲ ದೇವರೇ ಇಲ್ಲ ಎಂಬ ಭಾವನೆ ಬರ್ತಿರಬಹುದು.
ಮತ್ತು ಜ್ಞಾನಾವಸ್ಥಿತ ಚೇತಸ್ಸು, ಜ್ಞಾನ ನಾಮಕನಾಗಿರ್ತಕ್ಕಂಥ ಭಗವಂತನಲ್ಲೇ ನಮ್ಮ ಮನಸ್ಸನ್ನು ಇಡಬಹುದು. ಯಾಕಂದ್ರೆ ನಾನೇ ದೊಡ್ಡವನು ಅನ್ನೋ ಜ್ಞಾನ ಇದ್ರೆ, ನನಗಿಂತ ದೊಡ್ಡವನೊಬ್ಬ ಜ್ಞಾನ ಇದ್ದಾನೆ ಅನ್ನೋ ತತ್ವಜ್ಞಾನ ಬರೋದಿಲ್ಲ ನಮ್ಗೆ. ಯಾವಾಗ ನಾನು 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 ಅಂತಕ್ಕಂಥ ಅಹಂಕಾರ ಇರುತ್ತೋ, ನಮ್ಮೆಲ್ಲರಿಗಿಂತ ದೊಡ್ಡವನೊಬ್ಬ ದೇವರಿದ್ದಾನೆ, ನನಗಿಷ್ಟೆಲ್ಲ ಒಂದು ಶಕ್ತಿ ಸಾಮರ್ಥ್ಯ ಕೊಟ್ಟವ ದೇವರು, ಆ ಪರಿಜ್ಞಾನ ಬರೋದೇ ಇಲ್ಲ. ಯಾವತ್ತೂ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಾನು ದೊಡ್ಡವನು ಎಂತಕ್ಕಂಥ ಭಾವನೆ ಇರಬಾರದು. ನಮ್ಮೆಲ್ಲರಿಗಿಂತ ದೊಡ್ಡವನು ದೇವರಿದ್ದಾನೆ ಅನ್ನೋ ಪರಿಜ್ಞಾನ, ಆ ಒಂದು ತತ್ವಜ್ಞಾನ ಅದು ಸದಾ ನಮಗಿರಬೇಕು ಅನ್ನೋದು ಈ ಒಟ್ಟು ಶ್ಲೋಕದ ಹಿನ್ನೆಲೆ. ಅನ್ನಮಯ ಅರ್ಥವನ್ನು ಹೇಳ್ತಾ ನೋಡ್ಕೊಳ್ಳಿ. ಅಪರೆ ಅಂದ್ರೆ ಅಕಾರವಾಚಿಯಾದಂತ ಅಕಾರ ಪದ, ಅದಕ್ಕೆ ಅರ್ಥ ಏನು? ಅಕಾರಕ್ಕೆ ಅರ್ಥ ವಿಷ್ಣು, ವಿಷ್ಣುವೇ ಪರತತ್ವ ಎಂಬ ನಂಬಿಕೆಯನ್ನು ಹೊತ್ತಿರುವಂತಹ ಯೋಗಿನಃ ಸಾಧಕರು ಯಜ್ಞಂ, ಯಜ್ಞಂ ಅಂದ್ರೆ ಅನುಷ್ಠಾನ, ಹೋಮ ಮೊದಲಾಗಿರ್ತಕ್ಕಂತಹ ಅನುಷ್ಠಾನದ ಮೂಲಕವಾಗಿ ದೈವಮೇವ ಸರ್ವೋತ್ತಮನಾದಂಥ ಭಗವಂತನನ್ನೇ ಪರಿ ಉಪಾಸತೆ. ಪರಿ ಅಂದ್ರೆ ನಿರಂತರವಾಗಿ, ಅಥವಾ ಪರಿ ಅಂದ್ರೆ ಅನೇಕ ಪ್ರಕಾರದಿಂದ ಪರಿಪರಿಯಾಗಿ ಉಪಾಸತೆ ಉಪಾಸನೆ ಮಾಡುತ್ತಾರೆ. ಉಪಾಸನೆ ಮಾಡೋದು ಅಂದ್ರೆ ಏನು? ಧ್ಯಾನ ಮಾಡೋದು. ಯಜ್ಞಗಳ ಮೂಲಕವಾಗಿ ದೇವರನ್ನ ಧ್ಯಾನ ಮಾಡ್ತಾರೆ. ಅಥವಾ ಅಪರೇ ಯೋಗಿನಃ, ಭಗವಂತನೇ ಪರತತ್ವ ಎಂಬ ತತ್ವವನ್ನ ಎಂಬ ವಿಚಾರವನ್ನ ತಿಳಿದಂತಹ ಜ್ಞಾನಿಗಳು ಯಜ್ಞಮೇವ ಯಜ್ಞನಾರಾಯಣನನ್ನೇ ದೈವಂ ಸರ್ವೋತ್ತಮ ದೈವ, ಸರ್ವೋತ್ತಮ ದೈವ ಎಂಬತಕ್ಕಂಥ ಭಾವನೆಯನ್ನು ಪಡೆದವರಾಗಿ ಪರಿ ನಿರಂತರವಾಗಿ ಉಪಾಸತೆ ಧ್ಯಾನವನ್ನ ಮಾಡುತ್ತಾರೆ. ಇನ್ನು ದೈವಮೇವಾಪರೇ ಯಜ್ಞಂ ಯೋಗಿನ ಪರಿಭಾಸತೆ. ಅಪರೆ ಮತ್ತೆ ಎರಡನೇ ಸಾರಲ್ಲಿ ಮತ್ತೆ ಅಪರೆ ಇದೆ. ಭಗವಂತನೇ ಪರತತ್ವ ಎಂಬ ಜ್ಞಾನವನ್ನ ಪಡೆದಂತಹ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಅದು ಯಾರು ಬೇಕಾದ್ರೂ ಆಗ್ಬೋದು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ದೇವರೇ ಪರತತ್ವ ಎಂಬ ತತ್ವಜ್ಞಾನವನ್ನ ಪಡೆದಿರ್ತಕ್ಕಂತಹ ಜ್ಞಾನಿಗಳು ಬ್ರಹ್ಮ ಅಗ್ನೌ ಭಗವಂತನೆಂಬ ಬೆಂಕಿಯಲ್ಲಿ, ಅಂದ್ರೆ ಯಜ್ಞ ನಾರಾಯಣ ಅಗ್ನಿಯ ರೂಪದಲ್ಲಿ ಇರತಕ್ಕಂಥ ನಾರಾಯಣನಲ್ಲಿ ಯಜ್ಞೇನ ಯಜ್ಞಮೇವ ಆ ಭಗವಂತನನ್ನೇ ಯಜ್ಞೇನ ವಾಕ್ಯ ಯಜ್ಞಗಳಿಂದಾಗಿ ಹೋಮ ಮೊದಲಾದವುಗಳ ಮೂಲಕವಾಗಿ ಉಪಜುಕ್ಪತಿ ಚೆನ್ನಾಗಿ ಹೋಮಿಸುತ್ತಾರೆ ಅಥವಾ ಉತ್ಕೃಷ್ಟವಾಗಿ ಹೋಮಿಸುತ್ತಾರೆ. ಅಂದ್ರೆ ಉತ್ಕೃಷ್ಟವಾದ ಹೋಮ, ನಾವು ಮಾಡಿಸುವಂತ ಹೋಮ ಬಹಳ ಶ್ರೇಷ್ಠವಾದ ಹೋಮ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಈ ಅಗ್ನಿ ಅಂದ್ರೆ ಭಗವಂತ, ಈ ಪುರೋಹಿತರು ಅವರಲ್ಲಿ ಇರತಕ್ಕಂಥವನು ಭಗವಂತ, ನಾನು ಯಾಗ ಮಾಡಿಸ್ತಾ ಇದ್ದೇನೆ, ನನ್ನಲ್ಲಿ ಇದ್ದು ಯಾಗವನ್ನ ಮಾಡಿಸುವವನು ಭಗವಂತ, ಈ ಯಾಗ ಮಾಡ್ಲಿಕ್ಕೆ ಇಷ್ಟೆಲ್ಲ ಸಾಮಗ್ರಿ ಸಲಕರಣೆಗಳು ಸಂಪತ್ತುಗಳು ಅದು ಕೊಟ್ಟವನು ಭಗವಂತ. ದೇವರ ಸಂಪತ್ತೇ ಕೊಡದೆ ಹೋಮ ಮಾಡಿಸ್ಲಿಕ್ಕಾಗತ್ತಾ? ಇಲ್ಲ. ಹೋಮ ಮಾಡಬೇಕಾದ್ರೆ ಸಂಪತ್ತು ಬೇಕಾಗತ್ತೆ. ಆ ಬರೀ ಸಂಪತ್ತಿದ್ರೆ ಹೋಮ ಆಗತ್ತಾ? ಅದಕ್ಕೆ ಬೇಕಾದ ಸಲಕರಣೆಗಳು ಬೇಕು. ಎಲ್ಲವನ್ನು ಕೂಡ ಒದಗಿಸಿಕೊಟ್ಟವನು ಭಗವಂತ. ಯಾಕಂದ್ರೆ ಅದೊಂದು ಯೋಗ ನೋಡಿ. ಯಾವುದೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಅನಾರೋಗ್ಯ ಬಂತು, ಒಂದೊಂದು ಚಿಕ್ಕ ಅನಾರೋಗ್ಯ, ಏನೋ ಸ್ವಲ್ಪ ಸಮಸ್ಯೆ ಆಯಿತು, ಅದಕ್ಕೆ ಸರಿಯಾದ ವೈದ್ಯ ಸಿಕ್ಕದ ಅಂದ್ರೆ ಅದು ದೊಡ್ಡ ಸಮಸ್ಯೆನೇ ಅಲ್ಲ, ಪರಿಹಾರ ಆಗ್ಬಿಡ್ತು, ಅವನ ಮನೆಗೆ ಬಂದ. ಅದೇ ಸಿಕ್ಕಿರುವಂತ ಒಂದು ಆಸ್ಪತ್ರೆ ಅಥವಾ ಸಿಕ್ಕಿರ್ತಕ್ಕಂಥ ವೈದ್ಯ, ಅವನು ಕೇವಲ ದುಡ್ಡಿನ ಆಸೆ, ಅಂತಹ ಒಂದು ಸಂಸ್ಥೆ ಯಾವುದೋ ಸಿಕ್ತು ಅಂದ್ರೆ ಏನಾಗ್ಬೇಕು ಅವನ ಪರಿಸ್ಥಿತಿ? ಅವನು ಯಾವುದೋ ಒಂದು ಸಣ್ಣ ಶೀತ ಕೆಮ್ಮು ಜ್ವರ ಅಂತ ಹೋದವನು ಪರ್ಮನೆಂಟ್ ಆಗಿ ICU ಯಲ್ಲೇ ಇದ್ದು ಅಲ್ಲೇ ಸಾಯುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ಇವತ್ತು ಅಷ್ಟೋ ಪ್ರಕರಣಗಳು ಆತರ ನಡೀತಾ ಇದೆ. ಅಂದ್ರೆ ನಮಗೊಂದು ಒಬ್ಬ ವೈದ್ಯ ಸಿಗಬೇಕಾದ್ರೆ ಅದೊಂದು ಯೋಗ, ದೇವತಾನುಗ್ರಹ. ಹಾಗೆ ಎಲ್ಲದಕ್ಕೂ ಅಷ್ಟೇ, ನಮಗೊಬ್ಬ ಉತ್ತಮ ಗುರು ಸಿಗಬೇಕಾಗಿರ್ಬೋದು, ಪತಿಗೆ ಉತ್ತಮ ಪತ್ನಿ ಸಿಗಲಿಕ್ಕೆ, ಪತ್ನಿಗೆ ಉತ್ತಮ ಪತಿ ಸಿಗ್ಲಿಕ್ಕೆ, ಪತಿ ಪತ್ನಿಯರಿಗೆ ಒಂದು ಉತ್ತಮ ಸಂತಾನ ಸಿಗಲಿಕ್ಕೆ, ಒಂದು ಉತ್ತಮ ಉದ್ಯೋಗ ಸಿಗಲಿಕ್ಕೆ, ಅಥವಾ ನಾವೇನೋ ಒಂದು ಧಾರ್ಮಿಕ ಕ್ರಿಯೆಯನ್ನ ಮಾಡ್ತೀವಿ ಅಂತ ಆದಾಗ ಆ ಧಾರ್ಮಿಕ ಕ್ರಿಯೆಯನ್ನ ಮಾಡ್ಲಿಕ್ಕೆ ಒಬ್ಬರು ಉತ್ತಮ ಮಾರ್ಗದರ್ಶನ ಸಿಗಲಿಕ್ಕೆ, ಎಲ್ಲದಕ್ಕೂ ಒಂದು ಯೋಗ ಬೇಕು ಅಲ್ವಾ? ನಾವು ಅನ್ಕೊಳ್ಬಹುದು, ಹೌದು ನಾವೇನೋ ಒಂದು ಧಾರ್ಮಿಕ ಪ್ರಕ್ರಿಯೆ, ದಾನವನ್ನು, ಧರ್ಮವನ್ನು, ಹೋಮವನ್ನು ಮಾಡ್ತೀವಿ, ಅದನ್ನ ಮಾಡ್ಲಿಕ್ಕೆ ಒಬ್ರು ಮಾರ್ಗದರ್ಶಕರು ಉತ್ತಮ ಸಿಗ್ಬೇಕಲ್ವಾ? ಇದನ್ನು ಸಿಗ್ಬೇಕು ಅಂತಾರೆ ಅದಕ್ಕೂ ಒಂದು ಯೋಗ ಬೇಕು. ಯೋಗ ಅಂದ್ರೆ ದೇವರ ಅನುಗ್ರಹ. ಹಾಗೆ ಎಲ್ಲವೂ ಕೂಡ ನಮಗೆ ಒದಗಿಸಿ ಕೊಡುವನು ಯಾರು? ಭಗವಂತ. ಅಂದ್ರೆ ದೇವರ ಮೇಲೆ ಅಷ್ಟು ನಂಬಿಕೆ ಇಟ್ಟು ನಾವು ದೇವರೇ ನೀನೇ ನಮಗೆ ಮಾರ್ಗದರ್ಶನ ಮಾಡಬೇಕು, ನೀನೇ ದಾರಿ ತೋರಿಸ್ಬೇಕು ಅಂತ ದೇವರಲ್ಲಿ ಶರಣಾಗತರಾದ್ವಿ ಅಂತ ಆದ್ರೆ, ದೇವರು ನಮಗೆ ಯಾವ ಯಾವ ಸಂದರ್ಭದಲ್ಲಿ ಯಾವುದಕ್ಕೆ ಯಾರ ಸಂಪರ್ಕ ಆದ್ರೆ ನಮ್ಗೆ ಒಳ್ಳೇದು, ಯಾರಿಂದ ನಮ್ಗೆ ಒಳ್ಳೇದಾಗತ್ತೋ ಅಂತವರನ್ನೇ ದೇವರು ನಮ್ಗೆ ತೋರಿಸ್ಕೊಡ್ತಾ ಹೋಗ್ತಾನೆ. ಎಲ್ಲದಕ್ಕೂ ಅಷ್ಟೇ. ಹೀಗಾಗಿ ಎಲ್ಲವೂ
ದೇವರಿಂದಲೇ ಆಗ್ತಕ್ಕಂಥದ್ದು ಅನ್ನೋ ಭಾವನೆ ನಮಗೆ ಬರಬೇಕು ಅನ್ನೋ ಒಂದು ಕಾಳಜಿಯಿಂದಾಗಿ ಪರಮಾತ್ಮ ಈ ಎಲ್ಲಾ ಶ್ಲೋಕಗಳ ಮೂಲಕವಾಗಿ ದೇವರ ಮಹತ್ವವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಕ್ವತಿ. ಇಲ್ಲಿ ಬ್ರಹ್ಮಾಜ್ಞಾವಪರೆ ಅಂತಿದೆ. ಬ್ರಹ್ಮಾಗ್ನೌ ಅಪರೆ, ಔ ಅಪರೆ, ಆವಪರೆ. ಅವ್ಗೆ ಆವೆಂಬತಕ್ಕಂಥ ಆದೇಶ ಬಂದಿದೆ, ಅದು ವಾಂತಾದೇಶ ಸಂಧಿ ಅಂತ. ಬ್ರಹ್ಮಾಜ್ಞಾವಪರೆ ಬಿಡಿಸಿದಾಗ ಬ್ರಹ್ಮಾಗ್ನೌ ಅಪರೆ. ಹಾಗೆ ಯಜ್ಞೇನ ಏವ, ಯಜ್ಞೇನೈವ, ಆ ಪ್ಲಸ್ ಎ ಸೇರಿ ಐ ಆಗಿದೆ. ಇಲ್ಲಿ ವೃದ್ಧಿ ಸಂಧಿ ಆಗಿರತಕ್ಕಂಥದ್ದು. ಏವ ಪ್ಲಸ್ ಉಪಜುಕ್ಪತಿ, ಏವೋಪಜುಕ್ಪತಿ, ಅಕಾರ ಉಕಾರ ಸೇರಿ ಓ ಆಗಿರುವಂಥದ್ದು ಗುಣಸಂಧಿ. ಶ್ರೀಕೃಷ್ಣ.